ಕೋವಿಡ್ ಕಲಿಸಿದ ಪಾಠಗಳು ಅಂತ ಒಂದು ಪುಸ್ತಕವನ್ನು ಯಾರಾದ್ರೂ ಬರೆದ್ರೆ ಭಾರತದಲ್ಲಿ ಅದು ಕೂಡ ಅದರಲ್ಲಿ ಒಂದು ಅಧ್ಯಾಯವನ್ನ ಹೆಲ್ತ್ ಇನ್ಶೂರೆನ್ಸ್ ಆರ್ ದಿ ಆಬ್ಸೆನ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಕವರ್ ಇನ್ ಇಂಡಿಯನ್ಸ್ ಅನ್ನುವ ಬಗ್ಗೆ ಒಂದು ಅಧ್ಯಾಯವನ್ನೇ ಬರೀಬೇಕು. ಭಾರತದಲ್ಲಿ 50% ಹೆಚ್ಚಿನ ಜನರ ಬಳಿಯಲ್ಲಿ ಯಾವುದೇ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಕವರ್ ಇಲ್ಲ ಅಂತೆ. ಇದು ಅತಿ ಹೆಚ್ಚು ಪೆಟ್ಟು ಕೊಟ್ಟದ್ದು ಯಾವಾಗ ಗೊತ್ತಾ? ಕೋವಿಡ್ ಸಮಯದಲ್ಲಿ ತುಂಬಾ ಜನ ಹಾಸ್ಪಿಟಲೈಸ್ ಆದವರಲ್ಲಿ ತುಂಬಾ ಜನ ಗೆದ್ದು ಬಂದಿದ್ದಾರೆ, ಮತ್ತೊಂದಿಷ್ಟು ಜನ ಸೋತು ಸಾವನ್ನಪ್ಪಿದ್ದಾರೆ. ಹೀಗೆ ಗೆದ್ದು ಬಂದವರ ಮನೆಯ ಪರಿಸ್ಥಿತಿ ಇವತ್ತು ಹೇಗಿದೆ ಅಂತ ನೀವು ನೋಡಿದ್ರೆ ತಲೆ ಹಾಳಾಗಿ ಹೋಗುತ್ತೆ. ತುಂಬಾ ಜನರಿಗೆ 4 ಲಕ್ಷ 5 ಲಕ್ಷದಿಂದ ಹಿಡಿದು 10 ಲಕ್ಷದವರೆಗೆ ಹಾಸ್ಪಿಟಲ್ ಬಿಲ್ಗಳು ಬಂದಿದ್ದಾವೆ. ಒಬ್ಬ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು ಅಂತ ಹೇಳಿ ಆದ್ರೆ 5-10 ಲಕ್ಷ ಈಸ್ ಅ ವೆರಿ ಬಿಗ್ ಅಮೌಂಟ್ ಫಾರ್ ಎನಿ ಇಂಡಿಯನ್. ಹೀಗೆ 5 ಲಕ್ಷವನ್ನು 10 ಲಕ್ಷವನ್ನು ನೀವು ಹೊಂದಿಸಿಕೊಂಡು ಆಸ್ಪತ್ರೆಯಿಂದ ಒಬ್ಬನನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕರ್ಕೊಂಡು ಬರಬೇಕು ಅಂತ ಹೇಳಿದ್ರೆ ದಿ ಅಮೌಂಟ್ ಆಫ್ ಸ್ಟ್ರೆಸ್ ದಟ್ ಇಟ್ ವಿಲ್ ಬ್ರಿಂಗ್ ಇನ್ ಟು ದಟ್ ಪರ್ಸನ್ ಇಟ್ ಸೆಲ್ಫ್ ಇಸ್ ಹ್ಯೂಜ್. ಒಂದು ಇಡೀ ಫ್ಯಾಮಿಲಿಯನ್ನ ಡೀರೈಲ್ ಮಾಡುವಷ್ಟು ದೊಡ್ಡ ಮೊತ್ತ ಇದು. ಹೀಗಿರುವಂತಹ ಸಿಚುವೇಶನ್ ನಲ್ಲಿ ಏನ್ ಮಾಡಬೇಕು ನಾವು? ಹೆಲ್ತ್ ಇನ್ಶೂರೆನ್ಸ್ ಈಸ್ ಅ ಮಸ್ಟ್. ಹಾಗಾದ್ರೆ ಹೆಲ್ತ್ ಇನ್ಶೂರೆನ್ಸ್ ನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಹೆಲ್ತ್ ಇನ್ಶೂರೆನ್ಸ್ ಬೇಕಾ, ಯಾಕೆ ಬೇಕು ಅಂತ ಆಲ್ರೆಡಿ ನಾವು ಮಾತಾಡಿ ಆಯ್ತು. ಹಾಗಿದ್ರೆ ಎಷ್ಟು ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು? ಹೆಲ್ತ್ ಇನ್ಶೂರೆನ್ಸ್ ಮಾಡುವ ಮುಂಚೆ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರಗಳು ಏನು? ಹೆಲ್ತ್ ಇನ್ಶೂರೆನ್ಸ್ ನ ಟರ್ಮ್ಗಳೇನು? ಅಲ್ಲಿ ನಾವು ಮೋಸ ಹೋಗಬಹುದಾದಂತಹ ಸಿಚುವೇಶನ್ಗಳು ಇರ್ತಾವ? ಮೋಸ ಹೋಗದೇ ಇರುವುದನ್ನ ನೋಡಿಕೊಳ್ಳುವುದು ಹೇಗೆ? ಈ ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ. ಮೊಟ್ಟ ಮೊದಲನೆಯದಾಗಿ ಹೆಲ್ತ್ ಇನ್ಶೂರೆನ್ಸ್ ಬೇಕಾ ಬೇಡವಾ ಅಂತ ಹೇಳುವಂತಹ ಪ್ರಶ್ನೆಗೆ ಉತ್ತರ, ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು. ಎಲ್ಲರ ಬಳಿಯಲ್ಲಿಯೂ ಹೆಲ್ತ್ ಇನ್ಶೂರೆನ್ಸ್ ಬೇಕು. ಈ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಆದ ಮತ್ತೆ ಮುಂದೆ ನೋಡಬೇಕಾಗಿರುವಂತಹದ್ದು ಎಷ್ಟು ಮೊತ್ತದ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ. ನಿಮ್ಗೆ ಈ ಎಷ್ಟು ಮೊತ್ತದ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ ಹೇಳುವಾಗ ನಾನು ನಿಮ್ಗೆ ಒಂದು ವಿಚಾರವನ್ನ ಇದರ ಒಟ್ಟಿಗೆ ಹೇಳಬೇಕು. ಅದೇನು ಅಂತ ಹೇಳಿದ್ರೆ, ನೀವು ಇವತ್ತು ತೆಗೆದುಕೊಳ್ಳುವಂತಹ ಹೆಲ್ತ್ ಇನ್ಶೂರೆನ್ಸ್ ಇದೆಯಲ್ಲ, ಇದರಲ್ಲಿ ಒಂದು ಬೆನಿಫಿಟ್ ಇದೆ. ಅದೇನು ಅಂತ ಹೇಳಿದ್ರೆ, ನೀವೊಂದು 30 ವರ್ಷದ ವಯಸ್ಸಿನ ಯುವಕ ಅಥವಾ ಯುವತಿ ಇವತ್ತು ಅಂತ ಹೇಳಿ ಯೋಚನೆ ಮಾಡಿ, ಅಥವಾ 40 ವರ್ಷದವರು ಅಂತ ಹೇಳಿ ಆದ್ರೆ 40 ವರ್ಷದವರು ಅಂತ ಯೋಚನೆ ಮಾಡಿ, ನೀವು ಈ ವರ್ಷ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಂಡ್ರಿ ಅಂತ ಹೇಳಿ ಆದ್ರೆ ನೀವು ಪ್ರೀಮಿಯಂ ಅನ್ನ ಪೇ ಮಾಡ್ತಾ ಕಂಟಿನ್ಯೂ ಮಾಡ್ತೀರಿ ಅಂತ ಹೇಳಿ ಆದ್ರೆ 65 ವರ್ಷದವರೆಗೆ, ಅಂದ್ರೆ ನಿಮ್ಗೆ 65 ವರ್ಷ ಆಗುವಲ್ಲಿವರೆಗೆ ಯಾವುದೇ ಕಾರಣಕ್ಕೂ ಆ ಇನ್ಶೂರರ್ ನಿಮ್ಮ ಬಳಿಯಲ್ಲಿ ನಾನು ಇನ್ಶೂರೆನ್ಸ್ ಅನ್ನ ರಿನ್ಯೂ ಮಾಡೋದಿಲ್ಲ ಅಂತ ಹೇಳುವ ಹಾಗೆ ಇಲ್ಲ. ನೀವು ಇನ್ಶೂರೆನ್ಸ್ ಅನ್ನ ತಗೊಂಡ್ರಿ, ಒಂದ್ಸತಿ ಪ್ರೀಮಿಯಂಗಳನ್ನ ಪೇ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆದ್ರೆ ದ ಇನ್ಶೂರರ್ ಕ್ಯಾನ್ ನಾಟ್ ಡಿನೈ ರಿನ್ಯೂವಿಂಗ್ ದ ಇನ್ಶೂರೆನ್ಸ್. ಇದು ಮೊಟ್ಟ ಮೊದಲನ ಮಾತು. ಇದರ ಒಟ್ಟಿಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಇವತ್ತು ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳುವಾಗ ಫ್ಯೂಚರಿಸ್ಟಿಕ್ ನೀಡ್ ಗಳನ್ನ ಮತ್ತೆ ಡಿಮಾಂಡ್ ಗಳನ್ನ ಕೂಡ ಯೋಚನೆಯಲ್ಲಿಡಬೇಕು. ಏನು, ಇವತ್ತು ನಿಮ್ಗೆ 4 ಲಕ್ಷಕ್ಕೆ 5 ಲಕ್ಷಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಆದ್ರೆ ಇನ್ನು 10 ವರ್ಷ ಆದ ಮತ್ತೆ 4 ಲಕ್ಷಕ್ಕೆ 5 ಲಕ್ಷಕ್ಕೆ ಟ್ರೀಟ್ಮೆಂಟ್ ಸಿಗುತ್ತಾ? ಟ್ರೀಟ್ಮೆಂಟ್ ಸಿಗೋದಿಲ್ವಾ? ಅಥವಾ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಆಗ ಅದರದ್ದು ಖರ್ಚು ಎಷ್ಟಿರಬಹುದು ಅನ್ನುವಂತಹ ಎಲ್ಲ ಆಲೋಚನೆಗಳನ್ನು ಕೂಡ ನೀವು ಮಾಡಬೇಕಾಗುತ್ತೆ. 5 ಲಕ್ಷದ 10 ಲಕ್ಷದ ಪಾಲಿಸಿಗಳು ಪಾಪ್ಯುಲರ್ ಆಗಿದ್ದಂತಹ ಕಾಲ ಇತ್ತು. 2-3 ವರ್ಷಗಳ ಮುಂಚೆ 10 ಲಕ್ಷದ ಪಾಲಿಸಿ 5 ಲಕ್ಷದ ಪಾಲಿಸಿಯನ್ನ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ದಾಟ್ ವಾಸ್ ಸಫಿಶಿಯಂಟ್ ಅಂಡ್ ಗುಡ್ ಇನಫ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತಾ ಇದ್ರು. ಇವತ್ತು ನೀವು ಪಾಲಿಸಿ ಬಜಾರ್ ನಂತಹ ವೆಬ್ಸೈಟ್ಗೆ ಹೋಗಿ ನೋಡಿದ್ರಿ ಅಂತ ಹೇಳಿದ್ರೆ ದ ಮೋಸ್ಟ್ ಪಾಪ್ಯುಲರ್ ಪಾಲಿಸೀಸ್ ದೇರ್ ಆರ್ 50 lakh, 1 crore ಇಂತಹ ಕವರೇಜ್ ಇರುವಂತಹ ಪಾಲಿಸಿಗಳು. ಯಾಕೆ 50 ಲಕ್ಷ 1 ಕೋಟಿಯ ಪಾಲಿಸಿಗೆ ಜನ ಇವತ್ತು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಕ್ಯಾನ್ಸರ್ನಂತಹ ರೋಗಗಳಿಗೆ, ಅಥವಾ ಯಾವುದಾದ್ರೂ ಒಂದು ಸ್ವಲ್ಪ ದೊಡ್ಡ ಮಟ್ಟಿನ ಹಾರ್ಟ್ ಡಿಸೀಸಸ್ಗಳಿಗೆ, ಅಥವಾ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ನಂತಹ ಸಿಚುವೇಶನ್ಗೆ ನೀವು ಸಿಕ್ಕಿಬಿದ್ದು ಹಾಸ್ಪಿಟಲ್ಗೆ ಹೋಗಿ ಬಂದ್ರಿ ಅಂತ ಹೇಳಿದ್ರೆ ಆರಾಮದಲ್ಲಿ 30-40 ಲಕ್ಷ ಬಿಲ್ ಆಗುವಂತಹ ಕಾಲ ಇವತ್ತು ಬಂದುಬಿಟ್ಟಿದೆ. ಅದು ಕೂಡ ಕೋವಿಡ್ ನ ನಂತರದಲ್ಲಿ ಇನ್ಫ್ಲೇಷನ್, ಮೆಡಿಕಲ್ ಇನ್ಫ್ಲೇಷನ್ ಆಕಾಶದ ಎತ್ತರಕ್ಕೆ ಹೋಗಿಬಿಟ್ಟಿದೆ. ಇದನ್ನು ತುಂಬಾ ಜನ ಅರ್ಥ ಮಾಡಿಕೊಡೋದಿಲ್ಲ. ಇವತ್ತಿನ ಪಾಪ್ಯುಲರ್ ಪಾಲಿಸಿಗಳು 50 ಲಕ್ಷ 1 ಕೋಟಿಯ ಮೆಡಿಕಲ್ ಇನ್ಶೂರೆನ್ಸ್ ಪಾಲಿಸಿಗಳು, 5 ಲಕ್ಷದ್ದು 10 ಲಕ್ಷದ ಪಾಲಿಸಿಗಳು ಕೂಡ ಇವತ್ತು ಅವೈಲೇಬಲ್ ಇದ್ದಾವೆ ನಿಮ್ಗೆ. ಹೀಗೆ ಒಂದು ಗಂಡ ಹೆಂಡತಿ, 30 ವರ್ಷದ ಗಂಡ ಹೆಂಡತಿ, ನನ್ನ ಹೆಂಡತಿಗೆ ನಾನು ನೋಡಿದಾಗ ಪಾಲಿಸಿ ಹೇಗಿತ್ತು ಅಂತ ಹೇಳಿದ್ರೆ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ 13,000 ವಾರ್ಷಿಕವಾದಂತಹ ಪ್ರೀಮಿಯಂ ಅಮೌಂಟ್ ಇತ್ತು. ಈ ಪ್ರೀಮಿಯಂ ಅಮೌಂಟ್ ಇದ್ದಾಗ ಅವರು ಕೇಳಿದ್ದಂತಹದ್ದು, ನಿಮ್ಗೆ ಹೈಪರ್ ಟೆನ್ಷನ್ ಅಥವಾ ಡಯಾಬಿಟೀಸ್ ನಂತಹ ಯಾವುದಾದ್ರೂ ರೋಗಗಳು ಇದ್ದಾವ ಅಂತ. ನನಗೆ ಮತ್ತೆ ನನ್ನ ಹೆಂಡತಿಗೆ ಇಬ್ಬರಿಗೂ ಇದು ಇಲ್ಲದೆ ಇದ್ದ ಕಾರಣ 13,500 ರೂಪಾಯಿ 13,600 ರೂಪಾಯಿಗೆ ಪ್ರೀಮಿಯಂ ನನಗೆ ಸೆಟ್ ಆಯ್ತು.
ಆ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ಆದ್ರೆ, ಡಯಾಬಿಟೀಸ್ ಮತ್ತೆ ಬ್ಲಡ್ ಪ್ರೆಷರ್ ನಂತಹ ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿ ಆದ್ರೆ ನೀವು ಕೊಡಬೇಕಾದಂತಹ ಪ್ರೀಮಿಯಂ ಇನ್ನು ಹೆಚ್ಚಾಗಬಹುದು. ಹೀಗೆ ನೀವು ಪಾಲಿಸಿಯನ್ನ ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ ತೆಗೆದುಕೊಳ್ತೀರಿ ಅಂತ ಹೇಳಿ ಆದ್ರೆ 5 ಲಕ್ಷದಿರ್ಬೋದು, 10 ಲಕ್ಷದಿರ್ಬೋದು, 50 ಲಕ್ಷದಿರ್ಬೋದು, 1 ಕೋಟಿಯದ್ದು ಇರ್ಬೋದು. ನೀವು ಕೆಲವೊಂದಿಷ್ಟು ವಿಚಾರಗಳನ್ನ ತುಂಬಾ ಸೀರಿಯಸ್ ಆಗಿ ಆಲೋಚನೆಯನ್ನ ಮಾಡಿಬಿಟ್ಟು ಪಾಲಿಸಿಯನ್ನ ನಿಮ್ಗೆ ಮಾರುವವನ ಬಳಿಯಲ್ಲಿ ಅಥವಾ ಪಾಲಿಸಿಯಲ್ಲಿ ಕರೆಕ್ಟ್ ಆಗಿ ನೋಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಮತ್ತೆ ತಗೊಳ್ಬೇಕು. ಏನವು ವಿಚಾರಗಳು? ಮೊಟ್ಟ ಮೊದಲನೇದು, ಇಂಡಿವಿಜುವಲ್ ಪಾಲಿಸಿ ಬೇಕಾ ಅಥವಾ ಫ್ಲೋಟರ್ ಪಾಲಿಸಿಗಳು ಅಂತ ಬರ್ತವೆ, ಅವು ಬೇಕಾ ಅಂತ. ಇಂಡಿವಿಜುವಲ್ ಪಾಲಿಸಿ ಅಂತ ಹೇಳಿದ್ರೆ, ಈಗ ನಾನು ಒಬ್ಬ ವ್ಯಕ್ತಿ ಅಂತ ಹೇಳಿ ಆಗಿರುವಾಗ ಇಂಡಿವಿಜುವಲಿ ಆ ಪಾಲಿಸಿ ನನಗೆ ಮಾತ್ರ ಕವರ್ ಅನ್ನ ಕೊಡುವಂತಹದ್ದು, ಆ ರೀತಿಯ ಪಾಲಿಸಿಗಳು ಬರ್ತವೆ. ಅಥವಾ ಫ್ಲೋಟರ್ ಪಾಲಿಸಿ ಅಂತ ಹೇಳಿದ್ರೆ, ನಾನು, ನನ್ನ ಹೆಂಡತಿ ಮತ್ತೆ ನನ್ನ ಮಗು ಅಂತ ಹೇಳಿ ಆದ್ರೆ 3 ಜನ ಅಂತ ಯೋಚನೆ ಮಾಡಿ. ಈ 3 ಜನಕ್ಕೆ ಒಂದು ಪಾಲಿಸಿಯನ್ನ ತೆಗೆದುಕೊಂಡು ಒಂದು ಅಮೌಂಟ್, ಈಗ 1 ವರ್ಷದಲ್ಲಿ 3 ಜನಕ್ಕೆ ಹುಷಾರಿಲ್ಲದೆ 1 ಕೋಟಿಯಷ್ಟು ಖರ್ಚು ಬಂತು ಅಂತ ಹೇಳಿದ್ರೆ ದಟ್ ಈಸ್ ಏನು ಮಾಡೋದಕ್ಕಾಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ. ಬಟ್ 1 ವರ್ಷದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹುಷಾರಿಲ್ಲದೆ ಆಗಬಹುದು ಅನ್ನುವಂತಹದ್ದು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾದ್ರೆ ಫ್ಲೋಟರ್ ಪಾಲಿಸಿಗಳು ಅಂತ ಬರ್ತವೆ. ಈಗ 3 ಜನಕ್ಕೆ ಒಟ್ಟು ಸೇರಿ 1 ಕೋಟಿ ರೂಪಾಯಿಯ ಪಾಲಿಸಿಯನ್ನ ನೀವು ತೆಗೆದುಕೊಂಡ್ರಿ ಅಂತ ಹೇಳಿ ಆದ್ರೆ, ಇನ್ ದಾಟ್ ಕೇಸ್ ಯು ವಿಲ್ ಬಿ ಪೇಯಿಂಗ್ ಸಮ್ 13,000 ಅಂತ ಆದ್ರೆ 3 ಜನರ ಕವರ್ 1 ಕೋಟಿ ರೂಪಾಯಿ ಅದು 13,000ಕ್ಕೆ ನಿಮ್ಗೆ ವಾರ್ಷಿಕವಾಗಿ ಸಿಕ್ಕಿತು. ದಿಸ್ ಈಸ್ ಫ್ಲೋಟರ್ ಪಾಲಿಸೀಸ್. ಬಟ್ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ ಅಂತ ಹೇಳಿ ಆದ್ರೆ, 65, 66 ವರ್ಷದ ತಂದೆ ತಾಯಿಯರಿದ್ದಾರೆ ಅಥವಾ 70 ವರ್ಷದ ತಂದೆ ತಾಯಿಯರಿದ್ದಾರೆ ಅಂತ ಹೇಳಿ ಆದ್ರೆ, ಫ್ಲೋಟರ್ ಪಾಲಿಸಿಗಳನ್ನ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಫ್ಲೋಟರ್ ಪಾಲಿಸಿಗಳಲ್ಲಿ ಏನಾಗುತ್ತೆ, ಅವರು ಕ್ಯಾಲ್ಕುಲೇಟ್ ಮಾಡುವಂತಹದ್ದು ಈ ಫ್ಯಾಮಿಲಿಯಲ್ಲಿ ಅತಿ ಹೆಚ್ಚು ಏಜ್ ಇರುವಂತಹ ವ್ಯಕ್ತಿ ಯಾರು ಅಂತ. ಹೀಗೆ ಅತಿ ಹೆಚ್ಚು ಏಜ್ ಇರುವಂತಹ ವ್ಯಕ್ತಿಯ ಏಜ್ 65, 66 ವರ್ಷ, ನಿಮ್ಮಿಬ್ಬರ ಏಜ್ 20, 29 ವರ್ಷ ಅಂತ ಹೇಳಿ ಆದ್ರೆ, ಆಗ ಫ್ಲೋಟರ್ ಪಾಲಿಸಿಗಳನ್ನು ತೆಗೆದುಕೊಳ್ಳುವಂತಹದ್ದು ಒಳ್ಳೆಯದಲ್ಲ. ಇಂತಹ ಸಮಯದಲ್ಲಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಗುವಿಗೆ ಒಂದು ಫ್ಲೋಟರ್ ಪಾಲಿಸಿಯನ್ನ ತೆಗೆದುಕೊಂಡು ಅಪ್ಪ ಅಮ್ಮನಿಗೆ ಇಂಡಿವಿಜುವಲ್ ಪಾಲಿಸಿ ಅಥವಾ ಅವರಿಬ್ಬರಿಗೆ ಫ್ಲೋಟರ್ ಪಾಲಿಸಿಗಳನ್ನ ತೆಗೆದುಕೊಳ್ಬಹುದು. ಆದ್ರೆ ನಿಮ್ಗೆ ಒಂದು ವಿಷಯ ಮಾತ್ರ ನೆನಪಿರ್ಲಿ, ಏನು ಅಂತ ಹೇಳಿದ್ರೆ, ನೀವು ಅಪ್ಪ ಅಮ್ಮನಿಗೆ ಪಾಲಿಸಿಗಳನ್ನ ತೆಗೆದುಕೊಳ್ತೀರಿ, ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಆದ್ರೆ, ಅವರ ಏಜ್ ಗ್ರೂಪ್ 60 ವರ್ಷಕ್ಕಿಂತ ಹೆಚ್ಚಿದೆ ಅಂತ ಹೇಳಿ ಆದ್ರೆ 35,000 ರಿಂದ 40,000 ರೂಪಾಯಿಯನ್ನ ನೀವು ಪ್ರತಿ ವರ್ಷ ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ, ಇಲ್ಲಿ ಇನ್ಶೂರೆನ್ಸ್ ಕಂಪನಿಗೂ ನಿಮಗೂ ಹೆಚ್ಚಿನ ರಿಸ್ಕ್ ಇದೆ. ಹಾಗಾಗಿ ಅಷ್ಟು ಅಮೌಂಟ್ ಅನ್ನ ನೀವು ಅಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್ ವೈ ವಿ ಸೇ ದ್ಯಾಟ್ ಯಾವತ್ತೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಆದಷ್ಟು ಬೇಗ ಶುರು ಮಾಡಿ ಅಂತ. ಯಾಕೆ ಬೇಗ ಶುರು ಮಾಡಬೇಕು ಗೊತ್ತಾ? ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಇದೆ, ನೋ ಕ್ಲೇಮ್ ಬೆನಿಫಿಟ್ ಅಂತ ಸಿಗುತ್ತೆ. ಈಗ ನಾನು ಈ ವರ್ಷ ಇನ್ಶೂರೆನ್ಸ್ ಅನ್ನ ಮಾಡಿದೆ, 1 ಕೋಟಿ ರೂಪಾಯಿಗೆ ನಾನು ಇನ್ಶೂರೆನ್ಸ್ ಅನ್ನ ಈ ವರ್ಷ ಮಾಡಿದೆ ಅಂತ ಹೇಳಿದ್ರೆ, ಅಂಡ್ ಈ ವರ್ಷ ಇಡೀ ನಾನು ಅದನ್ನ ಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿದ್ರೆ, ನೋ ಕ್ಲೇಮ್ ಬೆನಿಫಿಟ್ ಅಂತ ಹೇಳುವಂತಹದ್ದು ನನ್ನ ಸಮ್ ಇನ್ಶೂರ್ಡ್ಗೆ ಆಡ್ ಆಗಿಬಿಡುತ್ತೆ. ಆ ನೋ ಕ್ಲೇಮ್ ಬೆನಿಫಿಟ್ಗಳು ಇವತ್ತಿನ ಪಾಲಿಸಿಗಳ ರೇಂಜ್ ನಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 40% ನಿಂದ 50% ನಷ್ಟು ಇರುವಂತಹ ಪಾಲಿಸಿಗಳಿದ್ದಾವೆ. ಅಂದ್ರೆ ನಾನಿವತ್ತು 1 ಕೋಟಿಯ ಪಾಲಿಸಿಯನ್ನ ಮಾಡಿದೆ ಅಂತ ಹೇಳಿ ಆದ್ರೆ, ಅದರಲ್ಲಿ ನೋ ಕ್ಲೇಮ್ ಬೆನಿಫಿಟ್ 50% ಸಿಕ್ಕಿತು ಅಂತ ಹೇಳಿ ಆದ್ರೆ 1.5 ಕೋಟಿಯಷ್ಟು ನನ್ನ ಪಾಲಿಸಿ ಅಮೌಂಟ್ ನೆಕ್ಸ್ಟ್ ಇಯರ್ಗಾಗುತ್ತೆ. ಬಟ್ ಈ ರೀತಿಯ ಪಾಲಿಸಿಗಳನ್ನ ಮಾಡಿಸುವ ಬದಲು ನೀವೇನ್ ಮಾಡ್ಬೋದು, 10 ಲಕ್ಷದ ಪಾಲಿಸಿಯನ್ನ ಇವತ್ತು ತಗೊಳ್ಳಿ, ಈ ವರ್ಷದಲ್ಲಿ ನೀವು ಕ್ಲೈಮ್ ಮಾಡಲಿಲ್ಲ ಅಂತ ಹೇಳಿ ಆದ್ರೆ ಬರುವ ವರ್ಷಕ್ಕಾಗಬೇಕಾದ್ರೆ 50% ಟಾಪ್ ಅಪ್ ಅದಕ್ಕೆ ಮತ್ತೆ ಸಿಕ್ಕಿತ್ತು ಅಂತ ಹೇಳಿ ಆದ್ರೆ 15 ಲಕ್ಷ ಆಯ್ತು. 2 ವರ್ಷದ ಅಂತ್ಯಕ್ಕಾಗಬೇಕಾದ್ರೆ 20 ಲಕ್ಷ ಸಮ್ ಇನ್ಶೂರ್ಡ್ ನಿಮ್ಮ ಮನೆಗೆ ಆಗಿಬಿಡುತ್ತೆ. ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿಕೊಂಡು ಇನ್ನೊಂದು 5-10 ವರ್ಷಗಳ ಕಾಲ ನೀವು ಯಾವುದೇ ಕ್ಲೈಮ್ ಅನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ 30-40 ಲಕ್ಷ ರೂಪಾಯಿ ಮೌಲ್ಯದ ಪಾಲಿಸಿ ನಿಮ್ಮ ಬಳಿಯಲ್ಲಿ ಬಂದಾಗುತ್ತೆ. ಇದು ಒಂದು ವಿಚಾರ. ಇದಾಗಿ ಆದ ಮತ್ತೆ ಇನ್ನೊಂದಿಷ್ಟು ವಿಚಾರಗಳ ಬಗ್ಗೆ ಸೀರಿಯಸ್ ಆಗಿ ನೀವು ನೋಡ್ಬೇಕಾಗಿರುವಂತಹದ್ದು ಒಂದೇನು ಅಂತ ಹೇಳಿದ್ರೆ, ಪ್ರೀ ಎಕ್ಸಿಸ್ಟಿಂಗ್ ಹೆಲ್ತ್ ಕಂಡೀಷನ್ ಇದೆ ಅಂತ ಹೇಳಿ ಆದ್ರೆ, ಈಗ ಯಾವುದಾದ್ರೂ ಹಾರ್ಟ್ ಡಿಸಾರ್ಡರ್ಸ್ ಇದೆಯಾ, ಬ್ಲಡ್ ಪ್ರೆಷರ್ ಅಥವಾ ಡಯಾಬಿಟೀಸ್ ನಂತಹ ತೊಂದರೆಗಳಿದೆಯಾ ಅಂತ ಪಾಲಿಸಿಯಲ್ಲಿ ಕೇಳ್ತಾರೆ. ಇಂತಹ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಗೆ ಅವ್ರು ಏನನ್ನ ಮಾಡಿರ್ತಾರೆ ಅಂತ ಹೇಳಿದ್ರೆ, ವೇಟಿಂಗ್ ಪೀರಿಯಡ್ ಅಂತ ಹಾಕಿರ್ತಾರೆ. ನಾನು ಇವತ್ತು, ಲೆಟ್ ಮೀ ಸೇ ದಟ್ ಐ ಆಮ್ 29 years old and I already have blood pressure and diabetes ಅಂತ ಹೇಳಿ ಆದ್ರೆ, ನಾನು ಅದನ್ನ ಆ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಿ ಆದಾಗ ಪಾಲಿಸಿ ಅವರು ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ದೇರ್ ಇಸ್ ಅ ವೇಟಿಂಗ್ ಪೀರಿಯಡ್ ಫಾರ್ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂತ ಹೇಳ್ತಾರೆ. 2 ವರ್ಷದ ವೇಟಿಂಗ್ ಪೀರಿಯಡ್, 3 ವರ್ಷದ ವೇಟಿಂಗ್ ಪೀರಿಯಡ್ ಇರುವಂತಹ ಪಾಲಿಸಿಗಳಿದ್ದಾವೆ. ಈಗ 3 ವರ್ಷದ ವೇಟಿಂಗ್ ಪೀರಿಯಡ್ ಅಂತ ಹೇಳಿದ್ರೆ, ಈಗ ನನಗೆ ಹೈಪರ್ ಟೆನ್ಷನ್ ನಿಂದಾಗಿ ಅಥವಾ ಬ್ಲಡ್ ಪ್ರೆಷರ್ ನಿಂದಾಗಿ ಏನೋ ಒಂದು ಮೆಡಿಕಲ್ ಕಾಂಪ್ಲಿಕೇಶನ್ ಬಂತು ಅಂತ ಹೇಳಿದ್ರೆ, ಈವನ್ ಇಫ್ ಐ ಟೇಕ್ ದ ಪಾಲಿಸಿ ಟುಡೇ, ಇನ್ನು 2 ವರ್ಷಗಳ ಕಾಲ ಆ ವಿಚಾರಕ್ಕಾಗಿ ನಾನು ಕ್ಲೇಮ್ ಮಾಡುವ ಹಾಗಿಲ್ಲ.
ಅಂಡ್ ಈವನ್ ಇಫ್ ಐ ಡೂ ದ ಕ್ಲೇಮ್ ಅದನ್ನ ಅವರು ಎಂಟರ್ಟೈನ್ ಮಾಡೋದಿಲ್ಲ. ಹಾಗಾಗಿ 29 ವರ್ಷಕ್ಕೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಆದ್ರೆ ನೀವು ಇವತ್ತು ಪಾಲಿಸಿಯನ್ನು ಶುರು ಮಾಡಿದ್ರಿ, ಪಾಲಿಸಿ ಶುರು ಮಾಡಿ ಆದ ಮತ್ತೆ 31ನೇ ವರ್ಷಕ್ಕೆ 32ನೇ ವರ್ಷಕ್ಕೆ ನಿಮ್ಗೆ ಬ್ಲಡ್ ಪ್ರೆಷರ್ ಬಂತು ಅಂತ ಹೇಳಿದ್ರೆ ದೆನ್ ನನ್ ಆಫ್ ದಿಸ್ ಮ್ಯಾಟರ್. ನಿಮ್ಗೆ ಆಗ ಬ್ಲಡ್ ಪ್ರೆಷರ್ ರಿಲೇಟೆಡ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ದೇ ವಿಲ್ ಹ್ಯಾವ್ ಟು ಹ್ಯಾಂಡಲ್ ಇಟ್ ಅಂಡ್ ನಿಮ್ಗೆ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗಿದೆ ಅಥವಾ ಯಾವ ರೀತಿಯ ಖರ್ಚುಗಳು ಬಂದಿದೆ ಅದನ್ನ ಪಾಲಿಸಿ ಬೇರ್ ಮಾಡಬೇಕಾಗುತ್ತೆ. ಇದರ ಒಟ್ಟಿಗೆ ಇನ್ನೊಂದು ವಿಚಾರದಲ್ಲಿ ಜನರು ತಪ್ಪು ಮಾಡಿಬಿಡ್ತಾರೆ. ಅದೇನು ಅಂತ ಹೇಳಿದ್ರೆ ಇಫ್ ದರ್ ಇಸ್ ಅ ಕ್ಯಾಪ್ ಆನ್ ರೂಮ್ ರೆಂಟ್ ಅಲವೆನ್ಸ್ ಅಂತ. ಅಂದ್ರೆ ನೀವು ರೂಮ್ ರೆಂಟ್ ಅಂತ ಪೇ ಮಾಡ್ತೀರಿ ಹಾಸ್ಪಿಟಲೈಸ್ ಆದಾಗ, ಈ ರೂಮ್ ರೆಂಟ್ ನ ಮೇಲೆ ಒಂದು ಕ್ಯಾಪ್ ಇದೆ ಅಂತ ಹೇಳಿ ಆದ್ರೆ ಅಂತಹ ಪಾಲಿಸಿಗಳನ್ನ ತೆಗೆದುಕೊಳ್ಳದೇ ಇರುವುದು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಈಗ ರೂಮ್ ರೆಂಟ್ ಕಟ್ತೀರಿ ನೀವು, ಹೌದಾ? ರೂಮ್ ರೆಂಟ್ ದಿನಕ್ಕೆ 10,000 ಆಗ್ತಾ ಇದೆ ಅಂತ ಯೋಚನೆ ಮಾಡಿ ನಿಮ್ಗೆ ಒಂದು ಹಾಸ್ಪಿಟಲ್ ನಲ್ಲಿ. ಅಂಡ್ ಇಫ್ ಯುವರ್ ರೂಮ್ ರೆಂಟ್ ಅಲವೆನ್ಸ್ ಕ್ಯಾಪ್ ಫ್ರಮ್ ದ ಇನ್ಶೂರರ್ ಈಸ್ 8,000 ಓನ್ಲಿ, ನಿಮ್ಮ ತಲೆಗೆ ಏನ್ ಹೋಗ್ತಾ ಇದೆ, ನಾನು 2,000 ನನ್ನ ಕೈಯಿಂದ ಕೊಡಬೇಕಾಗಬಹುದು ಅಂತ ಅಲ್ವಾ? ಬಟ್ ವಾಟ್ ದ ಇನ್ಶೂರರ್ ಡಸ್ ಇಸ್ ನಿಮ್ಮ ಓವರ್ ಆಲ್ ಬಿಲ್ಲಿನ ಮೇಲೆ ಈ 20% ಕ್ಯಾಪ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಕ್ಸಾಂಪಲ್, ನಿಮ್ಮ ಪಾಲಿಸಿಯಲ್ಲಿ ನಿಮ್ಮ ಹತ್ರ 5 ಲಕ್ಷದ ಪಾಲಿಸಿ ಇದೆ ಅಂತ ಯೋಚನೆ ಮಾಡಿ. 5 ಲಕ್ಷದ ಪಾಲಿಸಿಯಲ್ಲಿ ನೀವು ರೂಮ್ ರೆಂಟ್ ನ ಮೇಲೆ ಯಾವುದೇ ಕ್ಯಾಪ್ ಇಲ್ಲ ಅಂತ ಹೇಳಿ ಆದ್ರೆ 10,000 ರೆಂಟ್ ಅನ್ನ ಪೇ ಮಾಡಿಬಿಟ್ಟು ನೀವೊಂದು ರೂಮ್ ಅನ್ನ ತೆಗೆದುಕೊಳ್ತೀರಾ, ನಿಮ್ಮ ಓವರ್ ಆಲ್ ಬಿಲ್ 2 ಲಕ್ಷ ಆಯ್ತು ಅಂತ ಹೇಳಿ ಆದ್ರೆ ಯು ಕ್ಯಾನ್ ಕ್ಲೇಮ್ ಫಾರ್ 2 lakhs, ಯು ವಿಲ್ ಗೆಟ್ ದ ಕ್ಲೇಮ್ ಫಾರ್ 2 lakhs. ಈಗ ಅದೇ 5 ಲಕ್ಷದ ಪಾಲಿಸಿಯಲ್ಲಿ 8,000 ನಿಮ್ಮ ರೂಮ್ ರೆಂಟ್ ನ ಮೇಲೆ ಕ್ಯಾಪ್ ಇದೆ ಅಂತ ಯೋಚನೆ ಮಾಡಿ. 8,000 ನಿಮ್ಮ ರೂಮ್ ರೆಂಟ್ ನ ಮೇಲೆ ಕ್ಯಾಪ್ ಇದೆ. ಇದಾಗಿ ಆದ ಮತ್ತೆ ನೀವು 10,000 ರೂಮ್ ರೆಂಟ್ ಪೇ ಮಾಡ್ತಾ ಇದ್ದೀರಾ. ಅಂಡ್ ಇಫ್ ಯುವರ್ ಬಿಲ್ ಈಸ್ 2 lakhs, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಇಡೀ ಬಿಲ್ಲಿನ ಮೇಲೆ ಈ 20% ಕ್ಯಾಪ್ ಇದೆಯಲ್ಲ ಅದರ ವ್ಯಾಲ್ಯೂಯೇಷನ್ ಹಾಕಿಬಿಟ್ಟು 1,60,000 ಮಾತ್ರ ಬಿಲ್ ಮಾಡುವ ರೀತಿಯಲ್ಲಿ ಮಾಡಿಬಿಡ್ತಾರೆ. 1,60,000 ವಿಲ್ ಬಿ ಪೇಯ್ಡ್ ಬೈ ದ ಇನ್ಶೂರರ್, 40,000 ವಿಲ್ ಬಿ ಪೇಯ್ಡ್ ಬೈ ಯು. ಈ ರೀತಿಯ ಪ್ರಾಬ್ಲಮ್ಗಳಿಗೆ ಸಿಕ್ಕಿಬೀಳೋದು ಬೇಡ. ಹಾಗಾಗಿ ನಿಮ್ಮ ಪಾಲಿಸಿಯಲ್ಲಿ ರೂಮ್ ರೆಂಟ್ ಕ್ಯಾಪ್ ಇದೆ ಅಂತ ಹೇಳಿ ಆದ್ರೆ ಅದನ್ನ ತೆಗೆದುಕೊಳ್ಬೇಡಿ. ಇನ್ನೊಂದೇನು ಅಂತ ಹೇಳಿದ್ರೆ ಕೋಪೆ ಅಂತ ಹೇಳುವಂತಹದ್ದು. ಈ ಕೋಪೆ ಅಂತ ಹೇಳುವಂತಹದ್ದು ಏನು, 100% ಬಿಲ್ ಆಗಿರುತ್ತೆ. 100% ಬಿಲ್ ನಲ್ಲಿ 10% ಇಸ್ ಬೋರ್ನ್ ಬೈ ಯು, 90% ಇಸ್ ಬೋರ್ನ್ ಬೈ ದ ಇನ್ಶೂರರ್ ಅಂತ ಇರುತ್ತೆ. ಅಥವಾ 20% ಈಸ್ ಟು ಬಿ ಬೋರ್ನ್ ಬೈ ಯು ಅಂಡ್ 80% ವಿಲ್ ಬಿ ಬೋರ್ನ್ ಬೈ ದ ಇನ್ಶೂರರ್ ಅಂತ ಇರುತ್ತೆ. ಈ ರೀತಿಯದ್ದಕ್ಕೂ ಕೂಡ ಇಫ್ ದೇರ್ ಆರ್ ನೋ ಅದರ್ ಚಾಯ್ಸಸ್ ಆಗ ಹೋಗಿ, ಇಲ್ಲದಿದ್ರೆ ಹೋಗ್ಬೇಡಿ. ಯಾಕೆ? 5 ಲಕ್ಷ ಬಿಲ್ ಆಯ್ತು ಅಂತ ಹೇಳಿದ್ರೆ 10% ಅಂತ ಹೇಳಿದ್ರೆ 50,000 ಆಯ್ತು. 20% ಅಂತ ಹೇಳಿದ್ರೆ 1 ಲಕ್ಷದಷ್ಟು ದುಡ್ಡನ್ನ ನೀವು ಪೇ ಮಾಡಬೇಕಾಗುತ್ತೆ. 4 ಲಕ್ಷವನ್ನ ಇನ್ಶೂರರ್ ಪೇ ಮಾಡ್ತಾನೆ ಅಂತ ಹೇಳಿದ್ರೆ ದಟ್ ಇಸ್ ನಾಟ್ ಅ ಗುಡ್ ಡೀಲ್. ಇದ್ರ ಒಟ್ಟಿಗೆ ಈಗ ಇನ್ನೊಂದು ದೊಡ್ಡ ವಿಚಾರವನ್ನ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ವಾಟ್ ಈಸ್ ದ್ಯಾಟ್ ಅಂತ ಹೇಳಿದ್ರೆ ಕ್ರಿಟಿಕಲ್ ಇಲ್ನೆಸ್ ಕವರ್ ಅಂತ ಇರುತ್ತೆ. ಇಂತಹ ಕ್ರಿಟಿಕಲ್ ಇಲ್ನೆಸ್ ಕವರ್ ನಲ್ಲಿ ಅಥವಾ ಯಾವುದಾದ್ರೂ ಒಂದು ಪ್ರೊಸೀಜರ್ಗೆ ಇಷ್ಟು ದುಡ್ಡು ಅಂತ ಕ್ಯಾಪ್ ಮಾಡಿ ಹಾಕಿ ಬಿಟ್ಟಿರ್ತಾರೆ. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಆಂಜಿಯೋಪ್ಲಾಸ್ಟಿ ಆಗಿದೆ ಅಥವಾ ಆಂಜಿಯೋಗ್ರಾಮ್ ಆಗಿದೆ ಅಂತ ಯೋಚನೆ ಮಾಡಿ. ನಿಮ್ಮ ಹಾಸ್ಪಿಟಲ್ ನ ಬಿಲ್ 2 ಲಕ್ಷ ಅಂತ ಯೋಚನೆ ಮಾಡಿ. ನಿಮ್ಮ ಇನ್ಶೂರರ್ ಆಂಜಿಯೋಪ್ಲಾಸ್ಟಿ ಮತ್ತೆ ಆಂಜಿಯೋಗ್ರಾಮ್ಗೆ ನಾನು ಕೊಡುವಂತಹದ್ದು ಬರೀ 1.5 ಲಕ್ಷ ಕ್ಯಾಪ್ ಅಂತ ಹೇಳಿಬಿಟ್ರೆ 50,000 ಅಲ್ಲಿಯೂ ಕೂಡ ನೀವು ನಿಮ್ಮ ಕೈಯಿಂದ ಹಾಕಬೇಕಾಗುತ್ತೆ. ಸೊ ದಾಟ್ ಈಸ್ ನಾಟ್ ಅಡ್ವೈಸಬಲ್. ಅದು ಅಡ್ವೈಸಬಲ್ ಅಲ್ಲ ಅಂತ ಹೇಳುವ ಕಾರಣದಲ್ಲಿ ನೀವು ಮತ್ತೆ ಅವನ ಹತ್ರ ಜಗಳ ಆಡೋದಕ್ಕಾಗೋದಿಲ್ಲ. ವೆನ್ ಯು ಡೂ ಯೋರ್ ಪಾಲಿಸಿ ದಾಟ್ ಈಸ್ ವೆನ್ ಯು ಹ್ಯಾವ್ ಫುಲ್ ಕಂಟ್ರೋಲ್. ಆಗ ನಿಮ್ಮ ಇಂತಹ ಡೌಟ್ ಗಳನ್ನ ಕ್ಲಾರಿಫೈ ಮಾಡಿಕೊಳ್ಬೇಕು. ಇದರ ಒಟ್ಟಿಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ. ಅದೇನು ಅಂತ ಹೇಳಿದ್ರೆ ಇವತ್ತು ನೀವು 10 ಲಕ್ಷ ರೂಪಾಯಿಯ ಪಾಲಿಸಿಯನ್ನ ಮಾಡಿಸಿದ್ರಿ ಅಂತ ಯೋಚನೆ ಮಾಡಿ. ಇನ್ನು 10 ವರ್ಷ ಆಗುವಾಗ 10 ಲಕ್ಷದ ಪಾಲಿಸಿ ಬೇಡ, ನನಗೆ 1 ಕೋಟಿಯ ಪಾಲಿಸಿ ಬೇಕು, 50 ಲಕ್ಷದ ಪಾಲಿಸಿ ಬೇಕು ಅಥವಾ 25 ಲಕ್ಷದ ಪಾಲಿಸಿ ಬೇಕು ಅಂತ ನಿಮ್ಗೆ ಅನಿಸ್ತು. ಹೀಗೆ ನೀವು ಇನ್ನೊಂದು ಪಾಲಿಸಿಯನ್ನ ತೆಗೆದುಕೊಳ್ತೀರಿ ಅಂತ ಹೇಳಿ ಆದ್ರೆ ಇಟ್ ಕುಡ್ ಬಿ ವಿತ್ ದ ಡಿಫರೆಂಟ್ ಇನ್ಶೂರರ್ ಆರ್ ವಿತ್ ದ ಸೇಮ್ ಇನ್ಶೂರರ್. ಮತ್ತೆ ಪುನಃ ನಿಮ್ಗೆ ಇದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದೇನು, ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ ಇದ್ರೆ ವೇಟಿಂಗ್ ಪೀರಿಯಡ್ ಬೇಕು ಅಂತ ಅವರು ಕೂಡ ಹೇಳ್ತಾರೆ. 2 ವರ್ಷ ವೇಟಿಂಗ್ ಪೀರಿಯಡ್ ಆದ ಮತ್ತೆ ನಿಮ್ಗೆ ಟ್ರೀಟ್ ಮಾಡೋದು ನಾವು ಇಂತಹ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಗೆ ಅಂತ. ಅದು ಬರಬಾರ್ದು ಅಂತ ಹೇಳಿ ಆದ್ರೆ ನೀವು ಇವತ್ತು ತೆಗೆದುಕೊಳ್ಳುವಂತಹ ಪಾಲಿಸಿಯಲ್ಲಿ ಪೋರ್ಟೆಬಿಲಿಟಿ ಅಂತ ಹೇಳುವಂತಹದ್ದು ಇರಬೇಕು. ಏನಿದು ಪೋರ್ಟೆಬಿಲಿಟಿ ಅಂತ ಹೇಳಿದ್ರೆ, ಪೋರ್ಟೆಬಿಲಿಟಿ ಇಸ್ ನಥಿಂಗ್ ಬಟ್ ನಿಮ್ಮ ಫೋನ್ ನಂಬರ್ ಅನ್ನ ಪೋರ್ಟ್ ಮಾಡಿದ ರೀತಿಯಲ್ಲೇ. ಇವತ್ತೇನಾಗುತ್ತೆ, ನಿಮ್ಮ ಫೋನ್ ನಂಬರ್ ಅನ್ನ ಒಂದು ಸರ್ವಿಸ್ ಪ್ರೊವೈಡರ್ ನಿಂದ ಇನ್ನೊಂದು ಸರ್ವಿಸ್ ಪ್ರೊವೈಡರ್ಗೆ ಪೋರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ನಂಬರ್ ಬದಲಾವಣೆ ಆಗೋದಿಲ್ಲ. ಅದೇ ರೀತಿಯಾಗಿ ನಿಮ್ಮ ಪಾಲಿಸಿಯನ್ನ ಒಬ್ಬ ಸರ್ವಿಸ್ ಪ್ರೊವೈಡರ್ ನಿಂದ ಇನ್ನೊಬ್ಬ ಸರ್ವಿಸ್ ಪ್ರೊವೈಡರ್ಗೆ ಬದಲಾವಣೆ ಮಾಡಿದ್ರಿ ಅಂತ ಹೇಳಿದ್ರೆ, ಅಥವಾ ಅದೇ ಸರ್ವಿಸ್ ಪ್ರೊವೈಡರ್ನ ಬಳಿಯಲ್ಲಿರುವಂತಹ ಇನ್ನೊಂದು ಪ್ಲಾನ್ಗೆ ನೀವು
ಶಿಫ್ಟ್ ಆಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ಪೋರ್ಟಬಿಲಿಟಿಯ ಕಾರಣದಿಂದಾಗಿ ನೀವು ಫ್ರಮ್ ದ ಡೇ ಒನ್ ಎಲ್ಲ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ನಿಗೂ ಕೂಡ ಕವರ್ ಅನ್ನ ಪಡಿತೀರಿ. ಯಾವಾಗ ನಿಮ್ಮ ಬಳಿಯಲ್ಲಿ ಆಲ್ರೆಡಿ ಒಂದು ಪಾಲಿಸಿ ಇತ್ತು, ಇವತ್ತು ನಾನೊಂದು ಪಾಲಿಸಿಯನ್ನು ತೆಗೆದುಕೊಂಡಿದ್ದೇನೆ, ಇನ್ನು 10 ವರ್ಷ ಆದ ಮತ್ತೆ ನಾನು ಪೋರ್ಟ್ ಮಾಡ್ತೇನೆ, ಪೋರ್ಟ್ ಮಾಡುವಾಗ ನಿಮ್ಮ ಇವತ್ತಿನ ಪಾಲಿಸಿಯಲ್ಲಿ ಪೋರ್ಟಬಿಲಿಟಿ ಕ್ಲಾಸ್ ಇದೆ ಅಂತ ಹೇಳಿ ಆದ್ರೆ, ನೀವು ಹೊಸ ಪಾಲಿಸಿಯನ್ನು ತೆಗೆದುಕೊಂಡಾದ ಮಾರನೇ ದಿನದಿಂದಲೇ ಹೊಸ ಪಾಲಿಸಿಯ ಎಲ್ಲಾ ರೀತಿಯ ಕವರ್ಗಳು ನಿಮಗೆ ಸಿಗುತ್ತೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ನೀಡ್ ಟು ಟೇಕ್ ಕೇರ್. ಇಲ್ಲಿ ಇನ್ನೊಂದಿಷ್ಟು ವಿಚಾರಗಳ ಬಗ್ಗೆ ನೀವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಅದೇನು ಅಂತ ಹೇಳಿದ್ರೆ, ಮೋಸ್ಟ್ ಪಾಲಿಸೀಸ್ ಪ್ರೊವೈಡೆಡ್ ರಿಸ್ಟೋರೇಷನ್ ಆಫ್ ಕವರ್ ಅಂತ ಇದನ್ನ ಕರೀತಾರೆ. ನಿಮ್ಮ ಬಳಿಯಲ್ಲಿ ಒಂದು 10 ಲಕ್ಷದ ಪಾಲಿಸಿ ಇದೆ ಅಂತ ಯೋಚನೆ ಮಾಡಿ, ಈ ವರ್ಷ ನೀವು ಆಲ್ರೆಡಿ 5 ಲಕ್ಷದ್ದು 6 ಲಕ್ಷದ್ದು ಬಿಲ್ ಅನ್ನ ಮಾಡಿಬಿಟ್ಟಿದ್ದೀರಿ. ಸೇ ಫಾರ್ ಎಕ್ಸಾಂಪಲ್, ಜಾನ್ವರಿಯಿಂದ ಡಿಸೆಂಬರ್ನವರೆಗೆ ನಿಮ್ಮ ಪಾಲಿಸಿ ರನ್ ಆಗುತ್ತೆ ಅಂಡ್ ಬೈ ಫೆಬ್ರವರಿ ಫಾರ್ ಸಮ್ ರೀಸನ್ ನಿಮ್ಮ ಮನೆಯಲ್ಲಿ ಯಾರೋ ಹಾಸ್ಪಿಟಲೈಸ್ ಆದ್ರು ಅಥವಾ ನೀವೇ ಹಾಸ್ಪಿಟಲೈಸ್ ಆದ್ರಿ, 6 ಲಕ್ಷ ರೂಪಾಯಿಯನ್ನ ಬಿಲ್ ಆಯ್ತು, 6 ಲಕ್ಷ ಆಲ್ರೆಡಿ ಯುಟಿಲೈಸ್ ಆಗಿದೆ ಅಂತ ಹೇಳಿ ಆದ್ರೆ, ಅಂಡ್ ಅದು ಫ್ಲೋಟರ್ ಪ್ಲಾನ್ ಆಗಿದೆ ಅಂತ ಹೇಳಿ ಆದ್ರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇನ್ ಯಾರಾದ್ರೂ ಹಾಸ್ಪಿಟಲೈಸ್ ಆಗ್ತಾರೆ ಆ ವರ್ಷ ಅಂತ ಹೇಳಿದ್ರೆ, ನಿಮ್ಮ ಬಳಿಯಲ್ಲಿರುವಂತಹದ್ದು ಬರೀ 4 ಲಕ್ಷದ ಕವರ್. ಇದನ್ನ ವಾಪಸ್ 10 ಲಕ್ಷಕ್ಕೆ ಏರಿಸೋದು ಹೇಗೆ ಅಂತ ಹೇಳಿದ್ರೆ, ಮೋಸ್ಟ್ ಪಾಲಿಸೀಸ್ ಪ್ರೊವೈಡ್ ಯು ಸಮಥಿಂಗ್ ನೋನ್ ಆಸ್ ರಿಸ್ಟೋರೇಷನ್ ಆಫ್ ಸಮ್ ಇನ್ಶೂರ್ಡ್. ಸೊ ರಿಸ್ಟೋರೇಷನ್ ಆಫ್ ಸಮ್ ಇನ್ಶೂರ್ಡ್ ಅಂತ ಹೇಳಿದ್ರೆ, ನೀವೊಂದಿಷ್ಟು ಟಾಪ್ ಅಪ್ ಅನ್ನ ಪೇ ಮಾಡಿದ್ರಿ ಅಂತ ಹೇಳಿ ಆದ್ರೆ, ಮತ್ತೆ ಪುನಃ ನಿಮ್ಗೆ 10 ಲಕ್ಷದ ಕವರ್ ಅನ್ನ ಅವರು ಆ ವರ್ಷಕ್ಕೆ ಅವೈಲೇಬಲ್ ಮಾಡಿಕೊಡುವಂತಹ ಒಂದು ವಿಧಾನ. ಇದು ನಿಮ್ಮ ಪಾಲಿಸಿಯಲ್ಲಿ ಇದೆಯಾ ಅಥವಾ ಇದೆ ಅಂತ ಹೇಳಿ ಆದ್ರೆ, ಹೌ ಟು ಅಪ್ಲೈ ಫಾರ್ ಇಟ್ ಅಂತ ಹೇಳುವಂತಹದ್ದನ್ನೆಲ್ಲ ನೋಡಿಕೊಳ್ಳಿ. ಇದರ ಒಟ್ಟಿಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಗ್ರೂಪ್ ಆಫ್ ನೆಟ್ವರ್ಕ್ ಹಾಸ್ಪಿಟಲ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ಹೋಗಿಬಿಟ್ಟು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡ್ರಿ ಅಂತ ಹೇಳಿ ಆದ್ರೆ, ಇಟ್ ವಿಲ್ ಬಿ ಕ್ಯಾಶ್ಲೆಸ್ ಅಂತ ಹೇಳಿದ್ರೆ, ನೀವು ಹೋಗೋದು, ಅಡ್ಮಿಟ್ ಆಗುವಂತಹದ್ದು, ಅಡ್ಮಿಟ್ ಆಗಿ ಆದ ಮತ್ತೆ ನಿಮ್ಮ ಇನ್ಶೂರೆನ್ಸ್ ID ಕಾರ್ಡ್ ಅನ್ನ ಕೊಡುವಂತಹದ್ದು. ಒನ್ಸ್ ಯು ಗೆಟ್ when you are about to discharge, hospital will take care of all the billing and all that, and insurer will directly pay to the hospital, and ನಿಮ್ಗೆ ಯಾವುದೇ ರೀತಿಯ ಖರ್ಚುಗಳು ಬರೋದಿಲ್ಲ. ಯು ಕ್ಯಾನ್ ಕಮ್ ಔಟ್. ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಅಥವಾ ಸ್ಮಾಲ್ ಟೌನ್ಸ್ ನಲ್ಲಿ ಇಂತಹದ್ದು ಸಿಗದೇ ಇರುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಯಾಕಂದ್ರೆ ನೆಟ್ವರ್ಕ್ ಹಾಸ್ಪಿಟಲ್ಸ್ ಆರ್ ಯೂಶುವಲಿ ಬಿಗ್ ಹಾಸ್ಪಿಟಲ್ಸ್. ಆ ಕೇಸ್ ನಲ್ಲಿ ಏನಾಗುತ್ತೆ, ರಿಎಂಬರ್ಸ್ಮೆಂಟ್ ಅಂತ ಮಾಡಬೇಕಾಗುತ್ತೆ. ಅಂದ್ರೆ ನೀವು ಮೊದಲಿಗೆ ಬಿಲ್ ಅನ್ನ ಪೇ ಮಾಡಬೇಕಾಗುತ್ತೆ ಹಾಸ್ಪಿಟ್ಲಿಗೆ, ಮತ್ತೆ ನಿಮ್ಮ ಕ್ಲೇಮ್ ಗಳನ್ನ ಮಾಡಬೇಕು. ಒಂದ್ ಸ್ವಲ್ಪ ಬ್ಯಾಕ್ ಅಂಡ್ ಫೋರ್ತ್ ಎಲ್ಲ ಹೋಗಿ ಆದ ಮತ್ತೆ ಅದನ್ನ ನಿಮ್ಗೆ ಅವರು ರಿಎಂಬರ್ಸ್ ಮಾಡ್ತಾರೆ. ಈ ರೀತಿಯದ್ದು ಇನ್ನೊಂದು ರೀತಿಯಲ್ಲಿ. ಅದರ ಒಟ್ಟಿಗೆ ಇನ್ನೊಂದು ವಿಚಾರ ನೀವು ನೋಡಬೇಕಾಗಿರುವಂತಹದ್ದು ಏನು ಅಂತ ಹೇಳಿದ್ರೆ, ವಾಟ್ ಆರ್ ದ ಥಿಂಗ್ಸ್ that happen with respect to pre-hospitalization and post-hospitalization expenses ಅಂತ. ಈಗ ಪ್ರೀ ಹಾಸ್ಪಿಟಲೈಸೇಷನ್ ಮತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸ್ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ಕಾರಣಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇದ್ದೀರಿ, ಅಡ್ಮಿಟ್ ಆಗೋದಕ್ಕಿಂತ ಮುಂಚೆ 1 ವಾರ 1 ತಿಂಗಳ ಕಾಲ ಒಂದಿಷ್ಟು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಗಳನ್ನ ನೀವು ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಆದ್ರೆ, ವಿಲ್ ಇಟ್ ಬಿ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಆರ್ ವಿಲ್ ಇಟ್ ನಾಟ್ ಬಿ ಕವರ್ಡ್? ಇದನ್ನ ನೀವು ನೋಡ್ಬೇಕು. ಈಗ ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಆಯ್ತು, ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗೆ ಆದ ಮತ್ತೆ ಪುನಃ ಹಾಸ್ಪಿಟಲ್ ವಿಸಿಟ್ಸ್ ಅನ್ನ ಒಂದು 2-3 ತಿಂಗಳ ಕಾಲ ಮಾಡಬೇಕಾಗುತ್ತೆ. ಈ ರೀತಿಯ ವಿಸಿಟ್ ಗಳಲ್ಲಿ ಆದಂತಹ ಎಕ್ಸ್ಪೆನ್ಸ್ ಅನ್ನು ಕೂಡ ನಿಮ್ಮ ಮೆಡಿಕಲ್ ಇನ್ಶೂರೆನ್ಸ್ ಕವರ್ ಮಾಡುತ್ತಾ ಅನ್ನೋದನ್ನ ನೀವು ಮತ್ತೆ ನೋಡ್ಬೇಕಾಗುತ್ತೆ. ಇದನ್ನು ಕೂಡ ನೀವು ನಿಮ್ಮ ಇನ್ಶೂರರ್ನ ಬಳಿಯಲ್ಲಿ ಕೇಳಬೇಕಾಗುತ್ತೆ. ಇದರ ಒಟ್ಟಿಗೆ ಇನ್ನೊಂದಿಷ್ಟು ವಿಚಾರಗಳೇನು ಅಂತ ಹೇಳಿದ್ರೆ, ಮೊನ್ನೆ ಕೋವಿಡ್ ನ ಸಮಯದಲ್ಲಿ ಏನಾಗಿತ್ತು, ಎಲ್ಲ ಹಾಸ್ಪಿಟಲ್ಗಳಲ್ಲಿ ಬೆಡ್ಗಳು ಫುಲ್ ಆಗಿದ್ವು, ಹಾಸ್ಪಿಟಲೈಸೇಷನ್ ಸಾಧ್ಯ ಆಗ್ತಿರ್ಲಿಲ್ಲ, ಮನೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಕೆಲವರಿಗೆ ಬಂದಿತ್ತು. ಇನ್ ಕೇಸ್ ಆಫ್ ಸಚ್ ಎಮರ್ಜೆನ್ಸೀಸ್ ವೇರ್ ಹಾಸ್ಪಿಟಲೈಸೇಷನ್ ಇಸ್ ನಾಟ್ ಪಾಸಿಬಲ್, ಈಗ ಹಾಸ್ಪಿಟಲೈಸೇಷನ್ may not be possible if hospital beds are not available, or in some cases if you are not capable of moving at all, ನಿಮ್ಮನ್ನ ಕರ್ಕೊಂಡು ಹೋಗುವಂತದ್ದು ಸಾಧ್ಯ ಇಲ್ಲ, ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಏಜ್ ಆಗಿದೆ ಅನ್ನುವ ಕಾರಣದಲ್ಲಿ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಟ್ರೆ ಹಾಸ್ಪಿಟಲೈಸೇಷನ್ ಕವರ್ ಅಥವಾ ಎಕ್ಸ್ಪೆನ್ಸಸ್ ಅನ್ನ ನೀವು ಚಾರ್ಜಸ್ ಅನ್ನ ಕೊಡ್ತೀರಾ ಅಂತ ಇನ್ಶೂರರ್ನ ಬಳಿಯಲ್ಲಿ ಕೇಳಬೇಕಾಗುತ್ತೆ. ಕೆಲವೊಂದು ಇನ್ಶೂರೆನ್ಸ್ ಗಳು ಕೊಡ್ತವೆ, ಕೆಲವೊಂದು ಇನ್ಶೂರೆನ್ಸ್ ಗಳು ಕೊಡೋದಿಲ್ಲ. ಯು ನೀಡ್ ಟು ನೋ ದಟ್ ಪ್ರಯರ್ ಹ್ಯಾಂಡ್. ಇದ್ರ ಒಟ್ಟಿಗೆ ಈಗ ಅರ್ಜೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಆಂಬುಲೆನ್ಸ್ ಅನ್ನ ಬುಕ್ ಮಾಡ್ತೀರಿ. ಆಂಬುಲೆನ್ಸ್ ಚಾರ್ಜಸ್ ಆರ್ ದೇ ಕವರ್ಡ್, ಆರ್ ದೇ ನಾಟ್ ಕವರ್ಡ್? ಈಗ 50 ಲಕ್ಷದ್ದು 1 ಕೋಟಿಯ ಇನ್ಶೂರೆನ್ಸ್ ಅನ್ನ ನೀವು ತೆಗೆದುಕೊಳ್ತೀರಿ ಅಂತ ಹೇಳಿ ಆದ್ರೆ, ಸಮ್ ಆಫ್ ದ ಇನ್ಶೂರರ್ಸ್ ಈವನ್ ಆಫರ್ 2.5 lakhs ಆಫ್ ಕವರ್ ಫಾರ್ ಏರ್ ಲಿಫ್ಟಿಂಗ್. ಏರ್ ಆಂಬುಲೆನ್ಸ್ ನ ಮೂಲಕ ನಿಮ್ಮನ್ನ ಒಂದು ಹಾಸ್ಪಿಟಲ್ಗೆ ಸಾಗಿಸಿಬಿಟ್ಟು ನಿಮ್ಮನ್ನ ಅಲ್ಲಿ ಅಡ್ಮಿಟ್ ಮಾಡ್ತಾರೆ ಅಂತ ಹೇಳಿ ಆದ್ರೆ, ಅದಕ್ಕೆ ತಗಲುವ ವೆಚ್ಚದಲ್ಲಿ 2.5 ಲಕ್ಷವನ್ನ ಇನ್ಶೂರರ್ ಪೇ ಮಾಡುವಂತಹ ಅವಕಾಶ ಕೂಡ ಇವತ್ತಿದೆ. ಬಟ್ ಆಲ್ ದೀಸ್ ಆರ್ ಓನ್ಲಿ ಗಿವನ್ ಟು ದೋಸ್ ಹೂ ಆಸ್ಕ್. ಹಾಗಾಗಿ ನಿಮಗೆ ಮಾಹಿತಿ ಇಲ್ಲದ ಹೊರತು ಇದು ಯಾವುದು ಕೂಡ ಆಗೋದಿಲ್ಲ. ಈ ಎಲ್ಲ ಮಾಹಿತಿಗಳು ನಿಮ್ಮ ಬಳಿಯಲ್ಲಿ ಇರಬೇಕು. ಈ ಎಲ್ಲವನ್ನು ನೀವು ಅರ್ಥ ಮಾಡಿಕೊಂಡ ಪಾಲಿಸಿಯನ್ನು ತೆಗೆದುಕೊಂಡಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ.
ಇಲ್ಲದೆ ಹೋದ್ರೆ ನೀವು ಈ ರೋಗಕ್ಕೆ ಯು ಕಾಂಟ್ ಕ್ಲೇಮ್ ಬಿಕಾಸ್ ನೋಡಿ ನಮ್ಮ ಪಾಲಿಸಿಯಲ್ಲಿ ಇಲ್ಲಿ ಬರ್ದಿದ್ದೇವೆ ದಿಸ್ ಇಸ್ ನಾಟ್ ಒನ್ ಆಫ್ ದ ಇಲ್ನೆಸ್ ದಟ್ ಇಸ್ ಕವರ್ಡ್. ಈ ಇಲ್ನೆಸ್ ಕವರ್ ಆಗಿದೆ ಬಟ್ ಇಷ್ಟು ಮಾತ್ರ ಕವರ್ ಆಗಿದೆ ಅಂತ ಹೇಳುವಂತಹದ್ದು ಮತ್ತೆ ಬರುತ್ತೆ. ಅದು ಯಾವುದು ಬರಬಾರ್ದು ಅಂತ ಹೇಳಿ ಆದ್ರೆ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಬಿಫೋರ್ ಯು ಬೈ ದ ಪಾಲಿಸಿ. ಒನ್ಸ್ ಯು ಆರ್ ಕ್ಲಾರಿಫೈಡ್ ಅಬೌಟ್ ಎವ್ರಿಥಿಂಗ್, ಪಾಲಿಸಿ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಎಷ್ಟು ಕ್ವೆಶ್ಚನ್ ಬೇಕಿದ್ರು ಕೇಳಿ, ಎಷ್ಟು ಬ್ಯಾಕ್ ಅಂಡ್ ಫೋರ್ತ್ ಬೇಕಾದ್ರೂ ಆಗ್ಲಿ, ಇವ ಎಂತ ಚೊರೆಪಟ್ಟು ಮಾರಾಯ ಅಂತ ಹೇಳಿ ಅವನಿಗೆ ಅನ್ಸಿದ್ರು ಬೇಜಾರಿಲ್ಲ. ಗೆಟ್ ಆಲ್ ಯುವರ್ ಡೌಟ್ಸ್ ಕ್ಲಾರಿಫೈಡ್ ಬಿಫೋರ್ ಯು ಬೈ ದ ಪಾಲಿಸಿ ಅಂಡ್ ನಾಟ್ ಆಫ್ಟರ್ ಯು ಬೈ ಇಟ್. ಯಾಕೆ ಅಂತ ಹೇಳಿದ್ರೆ ನೀವು ಬೈ ಮಾಡಿ ಆದ ಮತ್ತೆ ಹಿಂದೆ ಮುಂದೆ ಹೋಗುವಂತಹದ್ದು ಸಾಧ್ಯ ಇಲ್ಲದಿರುವಂತಹ ಮಾತು. ನಿಮ್ಮ ದುಡ್ಡು ಕೂಡ ಹೋಗಿ ಆಗಿರುತ್ತೆ ಆಲ್ರೆಡಿ. ಐ ಮೀನ್ ದೇರ್ ಆರ್ ರೂಲ್ಸ್ ದಟ್ ನೀವು ಪಾಲಿಸಿಯನ್ನ ತೆಗೆದುಕೊಂಡ 30-40 ದಿನಗಳ ಕಾಲದಲ್ಲಿ ಅದನ್ನ ಓಕೆ ನನಗೆ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಬಹುದು. ಕ್ಯಾನ್ಸಲ್ ಮಾಡಿದ್ರೆ ನೀವು ಕೊಟ್ಟಂತಹ ಪ್ರೀಮಿಯಂ ಅನ್ನ ಅವ್ರು ನಿಮ್ಗೆ ವಾಪಸ್ ಕೊಡಬೇಕು ಅಂತೆಲ್ಲ ರೂಲ್ಗಳಿದ್ದಾವೆ. ಬಟ್ ಎನಿವೇ, ಬೈ ಮಾಡಿ ಆದ ಮತ್ತೆ ತಲೆ ಹಾಳು ಮಾಡಿಕೊಳ್ಳೋದಕ್ಕಿಂತ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಇದ್ರೆಲ್ಲವನ್ನ ಯೋಚನೆ ಮಾಡುವಂತಹದ್ದು ಒಳ್ಳೆಯದು ಅಂತ ನನ್ನ ನಂಬಿಕೆ. ನೋಡಿ, ತುಂಬಾ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನಿಮ್ಗೆ ಒಂದು ಚೆಕ್ ಲಿಸ್ಟ್ ಅನ್ನು ಕೂಡ ಈ ವಿಡಿಯೋದ ಜೊತೆಯಲ್ಲಿ ಕೊಡ್ತೇನೆ. ವಾಟ್ ಆರ್ ಆಲ್ ದೋಸ್ ಥಿಂಗ್ಸ್ ವಿಚ್ ಯು ನೀಡ್ ಟು ಲುಕ್ ಫಾರ್ ವೆನ್ ಯು ಆರ್ ಬೈಯಿಂಗ್ ಹೆಲ್ತ್ ಇನ್ಶೂರೆನ್ಸ್ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನನ್ನ ಅನಿಸಿಕೆ. ಈ ವಿಡಿಯೋ ನಿಮ್ಗೆ ಉಪಯೋಗವಾಗಿದೆ ಅಂತ ಹೇಳಿ ಆದ್ರೆ ನಿಮ್ಗೆ ಗೊತ್ತಿರುವವರ ಜೊತೆಯಲ್ಲಿ ಎಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ ನಾವಿಕ.